ಗುಡ್ ವರ್ಕ್, ಅಲ್ಲಿಗೆ ಬೇಗ ತಲುಪಿದ್ರಿ. ಈ ಮಿಷನ್ ತುಂಬಾ ಟಾಪ್ ಪ್ರಯಾರಿಟಿ. ನಮ್ಮ ಟಾರ್ಗೆಟ್ ಜೋಸೆಫ್ ಪ್ರೇಬಾಯ್. ನೀನು ಅವನ್ನ ಕಂಡಿಡಿದು ನಮ್ಮ ಹತ್ರ ಎಳ್ಕೊಂಡ್ ಬರ್ಬೇಕು. ಇತ್ತೀಚೆಗೆ ಆಗಿರೋ ಮಿಸೈಲ್ ಕಳ್ತನದಲ್ಲಿ ಅವನ ಪಾತ್ರ ಇದೆ. ಅವನ ಬಾಯಿ ಬಿಚ್ಚಿದ್ರೆ ಮಿಸೈಲ್ ಎಲ್ಲಿದೆನೋ ಗೊತ್ತಾಗುತ್ತೆ. ನಂಗೀಗ ಗೊತ್ತಾಗ್ಬೇಕಾಗಿರೋದು ಒಂದೇ, ಅವನ್ ಎಲ್ಲಿದ್ದಾನೆ. ಜೋಸೆಫ್ನ ಒಂದು ಮಿಲಿಟರಿ ಬೇಸ್ ನಲ್ಲಿ ಇರಿಸಿದ್ದಾರೆ. ಆ ಪ್ಲೇಸ್ ತುಂಬಾ ಏರ್ ಡಿಫೆನ್ಸ್ ಇದೆ. ಸೊ ಅದಕ್ಕೆ ನಾವು ನಿನ್ನ ಆ ಪ್ಲೇಸ್ ನಿಂದ ಸ್ವಲ್ಪ ದೂರನೇ ಇಳಿಸ್ತೀವಿ. ಅಲ್ಲಿಂದ ನೀನೇ ಎಲ್ಲಾನು ಆಫ್ ಮಾಡ್ಕೊಳ್ತಾ ಹೋಗ್ಬೇಕು. ನಾನಲ್ಲಿಗೆ ಹೋಗ್ಲಿ? ನೀನೇ ಒಂದು ಗಾಡಿ ಮಾಡ್ಕೋಬೇಕು. ಅಂದ್ರೆ ನಿನ್ನ ಅರ್ಥ ನಾನೀಗ ಗಾಡಿ ಕಳ್ತರ ಮಾಡ್ಬೇಕಾ? ಎಕ್ಸಾಕ್ಟ್ಲಿ. ನೀನೀಗ ಇಳಿತಾ ಇರೋದು ಗೂಡ್ಸ್ ಯಾರ್ಡ್ ಹತ್ರ. ಅಲ್ಲೊಂದು ಲಾರಿ ಇದೆ. ಆಪರೇಷನ್ ತುಂಬಾ ಸಿಂಪಲ್. 3 ಸ್ಟೇಜಸ್ ಇರುತ್ತೆ. ಲಾರಿ ಕದಿ, ಅಲ್ಲಿಗೆ ಹೋಗು, ಏರ್ ಡಿಫೆನ್ಸ್ ನ ಡಿಸೇಬಲ್ ಮಾಡು, ಜೋಸೆಫ್ನ ಕಂಡಿಡಿ. ಈ ಕೆಲ್ಸಕ್ಕೆ ನಿಮ್ಗೆ ನಾನೇ ಸಿಕ್ನಾ? ನಮ್ಮಲ್ಲಿ ಬೆಸ್ಟ್ ನೀನೆ. ಹೌದು. ಜೋಸೆಫ್ ಎಲ್ಲಿದ್ದಾನಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಜೋಸೆಫ್ ತನ್ನ ಅಪಾರ್ಟ್ಮೆಂಟ್ಗೆ ಒಂದು ಕಾಲ್ ಮಾಡಿದ್ದ. ಆ ಕಾಲ್ನ ಟ್ರೇಸ್ ಮಾಡಿದ್ವಿ. ಅವನ ಅಪಾರ್ಟ್ಮೆಂಟ್ಗೆ ಹೋಗಿ ನೋಡಿದ್ರೆ ಜೋಸೆಫ್ ಫೋಟೋಸ್ ಮತ್ತು ನಂಬರ್ ಸಿಕ್ವು. ಆ ನಂಬರ್ಸ್ಗೆ ಕಾಲ್ ಮಾಡಿದಾಗ ಸಿಗ್ನಲ್ ಮುಖಾಂತರ ಜೋಸೆಫ್ ಅಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತು. ಅದ್ಭುತವಾದ ಕೆಲಸ. ನಿಜವಾಗ್ಲೂ ಅವನಲ್ಲಿದ್ರೆ. ಜೋನಸ್, ಸರಿಯಾಗಿ ಕೇಳಿಸ್ಕೊ. ನೀನ್ ಮೊದಲು ಗೂಡ್ಸ್ ಯಾರ್ಡ್ಗೆ ಹೋಗಿ ಅಲ್ಲಿ ಟ್ರಕ್ ಅದಿ. ಆದ್ರೆ ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಕಣ್ಗೆ ಬೀಳ್ಬೇಡ. ಬಿದ್ರೆ ಪೂರ್ತಿ ಬೇಸ್ ನಿನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದನ್ನ ತುಂಬಾ ಸೈಲೆಂಟ್ ಆಗಿ ಮುಗಿಸ್ಬೇಕು. ಹಾಯ್ ಗಾಯ್ಸ್, ಇವಾಗ ನಾವು IGI ಆಡ್ತಾ ಇದ್ದೀವಿ. ಇವಾಗ ನಾವು ಇದರಲ್ಲಿ ಒಂದು ಲಾರಿ ಕದಿಬೇಕು. ಲಾರಿ ಕದ್ದು ಬೇರೆ ಬೇಸ್ಗೆ ಹೋಗಬೇಕು. ಇದು ಬೇರೆ ಬೇಸು. ಜೋಸೆಫ್ ಪ್ರೇಬಾಯ್ ಅನ್ನೋ ಒಬ್ಬ ಕಳ್ಳನ ಹಿಡಿಬೇಕು. ಇವಾಗ ನಾವು ಒಂದು ಮಿಸೈಲ್ ಕಳ್ತನ ಆಗಿರುತ್ತೆ. ಆ ಮಿಸೈಲ್ ಕಳ್ತನ ಆಗಿರೋದ್ರಲ್ಲಿ ಅವನೊಬ್ಬ ಆರೋಪಿ. ಸೊ ಅವನು ಹಿಡ್ಕೊಂಡ್ರೆ ಆ ಮಿಸೈಲ್ನ ಯಾರು ಕಳುವು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲೊಬ್ಬ ಇರ್ತಾನೆ, ನೀವು ನೋಡಿಬೇಕು ಮೊದಲು. ಯಾಕಂದರೆ ಅವ್ನು ನೋಡಿದ್ರೆ ನಮಗೊಂದು ಸ್ನೈಪರ್ ಸಿಗುತ್ತೆ ಅಲ್ಲಿ. ಇವನೇನು ಓದಂಗಿಲ್ಲ. ಯಾರೋ ಹೊಡಿತಾ ಇದ್ದಾರೆ. ಅವನು ಹೊಡಿತಾ ಇದ್ದೇನೋ ಬೇರೆಯವ್ರು ಹೊಡಿತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ನಾನು 2ನೇ ಸಲ ಆಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಆಡಿದಾಗ ಎಲ್ಲ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಆದರೆ ಗೇಮ್ ರೆಕಾರ್ಡ್ ಆಗಿಲ್ಲ. ಈಗ ಮಾತಾಡೋಕ್ಕೆ ಏನಿಲ್ಲ. ಎಷ್ಟಲ್ಲ ಅಂತ ಮತ್ತೆ ಸೇಮ್ ಮಾತಾಡೋದು. ಈ ಗೇಮ್ ನಾನು ತುಂಬ ಸಲ ಆಡ್ಬಿಟ್ಟಿದ್ದೀನಿ. ಎಲ್ಲಿ ಯಾರ್ಯಾರು ಹೆಂಗೆ ಯಾವಾಗ ಎಂಟ್ರಿ ಕೊಡ್ತಾರಂತ ಗೊತ್ತು. ಸೊ ಹೋಗ್ಬಿಡೋದು ಹಂಗೆ. ಇವಾಗ ನಾವು ಹ್ಯಾಕಿಂಗ್ ಮಾಡ್ತಾಯಿದ್ದೀವಿ. CCTV ಕ್ಯಾಮ್ರಾಗಳನ್ನ ಸ್ವಿಚ್ ಆಫ್ ಮಾಡ್ತೀವಿ. AK-47 ತೊಗೊಳ್ಳೋಣ. ಓಕೆ, ಎಲ್ಲಿ ಹಿಂಗೆ ಫಸ್ಟ್ ಇವನ ಹತ್ರ ಹೋಗಿ. ಇವನು ಸತ್ತಿಲ್ಲ. ಅಯ್ಯೋ, ಇವನು ಇನ್ನೂ ಸತ್ತಿಲ್ಲ. ಇವನ್ನ ಹೊಡೆದ್ರು ಇನ್ನೂ ಬದುಕಿದ್ದಾನೆ. ಅಷ್ಟು ಇವನು ಹೊಡೆದು ಸ್ನೈಪರ್ ಇವನ ಹತ್ರ ಕಸ್ಕೋಬೇಕು. ಶಿಫ್ಟ್ ಹೊಡೆದ್ಬಿಟ್ರೆ ಈಸಿಯಾಗಿ ಇಳಿದ್ಬಿಡ್ತಾನೆ ಮೆಟ್ಲನ್ನ. ಶಿಫ್ಟು ಹೊಡೆದ್ರೆ ಮೇಲೆ ಕತ್ತಲ್ಲ, ಹಿಂಗೆ ಮೆಲ್ಲಗೆ ಕತ್ತಾನೆ. ಬೋರಿಂಗ್. ನನಗೆ ಈ IGIಯಲ್ಲಿ ತುಂಬ ಬೋರಿಂಗ್ ಪಾರ್ಟ್ ಏನು ಅಂದರೆ ಈ ಮೆಟ್ಲತ್ತು. ಇವನಿಲ್ಲೇ ಇರ್ತಾನೆ. ಮೆಲ್ಲಕ್ಕೆ ಹೋಗಿ ಹೊಡಿಬೇಕು. ನೋಡಿ, ಇವನ ಹತ್ರ ಹೋದ್ರೆ ಏನೂ ಮಾಡಲ್ಲ. ಏನು ಡ್ಯೂಟಿ ಮಾಡ್ತಾರೆ ಏನೆಲ್ಲ. ಇವರಿಗೆ 7 ಸೆನ್ಸ್ ವರ್ಕ್ ಮಾಡಲ್ಲ. ಸುಮ್ಮನೆ ನಿಂತಿರ್ತಾರೆ ಅಷ್ಟೇ. ನಾವು ಮೇಲಿಂದಾನೇ ಹೊಡಿಬೇಕಿತ್ತು. ಮತ್ತೆ ಹತ್ಬೇಕು ಇವಾಗ ಮೆಟ್ಲು. ಮೇಲೆ ನಿಂತ್ಕೊಂಡೆ ಸ್ನೈಪ್ ಮಾಡಬೇಕು. ಒಂದು 4-5 ಜನರನ್ನು ಹೊಡಿಬೇಕು. ಮತ್ತೆ ಅದೇ ಬೋರಿಂಗ್ ಪಾರ್ಟ್. ಎಷ್ಟು ತತ್ತೀವು ಅಂತ ಹೇಳ್ಬೇಕು. ಓಕೆ, ಕಷ್ಟಪಟ್ಟು ಹತ್ತಿದ್ವಿ. ಇವಾಗ ಫಸ್ಟ್ ಇವ್ನು ನೋಡಿಬೇಕು. ಇಲ್ಲೊಬ್ಬ ಸ್ನೈಪರ್ ಇರ್ತಾನೆ. ನೋಡಿ ಹೆಂಗಿದ್ದಾನೆ. ಇಲ್ಲೊಬ್ಬ ಇರ್ತಾನೆ. ನಮ್ಮ ದಾರಿಗೆ ಯಾರ್ಯಾರು ಅಡ್ಡ ಹಾಕ್ತಾರೋ ಅವ್ರು ನೋಡ್ಕೋಬೇಕು ಫಸ್ಟ್ ನಾವು. ಡನ್. ಮತ್ತು ಇನ್ನು ಇಲ್ಲಿ 4-5 ಜನ. ಮತ್ತೆ ಯಾರು ಕಾಣಿಸ್ತಿಲ್ಲ. ಇಲ್ಲೊಬ್ಬ ಇದ್ದಾನೆ. ಹೊಡಿಯೋಣ. ಹಾಂ, ಇಲ್ಲೊಬ್ಬ ಬರ್ತಿದ್ದಾನೆ. ಡನ್. ನನ್ನ ಸ್ನೈಪಿಂಗ್ ಹೇಗಿದೆ ಅಂತ ಹೇಳ್ಬೇಕು ನೀವು. ಓಕೆ, ಫಸ್ಟ್ ನಾವು ಕ್ಯಾಮ್ರಾ ಹೊಡಿಬೇಕಾಗಿತ್ತು. ತಪ್ಪು ಮಾಡಿಬಿಟ್ವಿ. ಅಣ್ಣವ್ರು ಬಂದುಬಿಟ್ರು ಎಲ್ಲರೂ. ಇವ್ರನ್ನ ಹೆಂಗಪ್ಪ ಇವಾಗ ಮುಗಿಸೋದು? ಇವ್ರನ್ನ AK-47 ತೊಗೊಂಡೇ ಹೊಡಿಯೋಣ. ಇವ್ರನ್ನ ಸ್ನೈಪಿಂಗ್ ವೇಸ್ಟ್ ಇವರಿಗೆ.
ಹೊಡೆದ, ಒಬ್ಬ ಡೌನ್, 1 ಡೌನ್ ಆದ. ಟೂ ಡೌನ್. ಇಲ್ಲ ಇವ್ರು ಫಸ್ಟ್ ಹೆಂಗಂದರೆ ಸತ್ತೋದಂಗೆ ನಾಟಕ ಮಾಡ್ತಾರೆ, ನಾವು ಸತ್ತೋಗಿದ್ದಾರೆ ಅಂತ ಅಲ್ಲೋದ್ರೆ ಎದ್ದು ನಿಂತಿರ್ತಾರೆ. ಇವಾಗ ಹೋದ, ಬುಲೆಟ್ ಖಾಲಿ ಆಗೋದು. ನಮ್ಮ ಹತ್ರ ಹೆಲ್ತು ಇಲ್ಲ, ಬುಲೆಟು ಇಲ್ಲ, ಹೆಲ್ತು ಇಲ್ಲ, ಏನೂ ಇಲ್ಲ. ಹೆಂಗಪ್ಪ ಗೇಮ್ ಮಾಡೋದು? ಅಷ್ಟೇ, ಮುಗಿದೋದ್ರು. ಇಲ್ಲೊಬ್ಬ ಇದ್ದಾನೆ, ಇವನ್ನ ಇಲ್ಲಿಂದನೇ ಮುಗಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ನೋಡಿ ನಾಟಕ ಮಾಡ್ತಿದ್ದಾನೆ. ಬುಲೆಟ್ ಖಾಲಿ. ಇದು ನೋಡಿ ಹೆಂಗೆ ಇಳಿತಾನೆ, ಹೆಂಗೆ ಇಳಿದ ನೋಡಿದ್ದೀರಾ? ನನಗೆ ಈ ಥರ ಇಳಿಬೇಕು. ಇಲ್ಲಿ ನೋಡಿ ಇವನು ಹೆಂಗೆ ನಿಂತಿದ್ದಾನೆ, ಸುಮ್ಮನೆ ನಿಂತಿದ್ದಾನೆ. ಇವನು ಹತ್ರಕ್ಕೆ ಹೋದರೂ ಏನು ಮಾಡಲ್ಲ ಇವನು. ನೀವು ಇವ್ರ ಹತ್ರಕ್ಕೆ ಹೋದ್ರೂ ಏನು ಮಾಡ್ತಾ ಇಲ್ಲ ಅಂತ ನೀವು ಇದರಲ್ಲಿ ಇವ್ರೇನು ಮಾಡಲ್ಲ ಅಂದ್ಕೋಬೇಡಿ. ತುಂಬ ಡೇಂಜರಸ್ ಇವರು, ಹೊಡೆದೇ ಬಿಡ್ತಾರೆ. ಬೀಳಿಲ್ಲ ಅವನಿಗೆ. ಇವನಿಗೆ ಸ್ನೈಪರ್ ತೊಗೊಂಡು ಹೊಡಿಯೋಣ, ಏನು ಮಾಡೋಕ್ಕಲ್ಲ. ಸಾರಿ ಬ್ರದರ್, ನನಗೆ ಸ್ನೈಪರ್ ಸೌಂಡು. ಇವಾಗ ಇಲ್ಲಿ ಇದರಲ್ಲಿ ರೂಮಲ್ಲಿ ಬಾಂಬ್ ಇರುತ್ತೆ, ಸುಮ್ಮನೆ ತೊಗೊಳ್ಳೋಣ. ಎದಕ್ಕೆ ಯೂಸ್ ಆಗುತ್ತೋ ಗೊತ್ತಿಲ್ಲ. ಈ ಬಾಂಬ್ ನಾನು ತುಂಬ ಸಲ ತೊಗೊತೀನಿ, ಬಟ್ ಎಲ್ಲಿ ಯೂಸ್ ಮಾಡಲ್ಲ. ಸುಮ್ಮನೆ ತೊಗೊಳ್ಳೋದು ಹೋಗೋದು. ಪಬ್ಜಿಯಲ್ಲಿ ಗನ್ಸು ಕಲೆಕ್ಟ್ ಮಾಡ್ತೀವಲ್ಲ, ಪಬ್ಜಿಯಲ್ಲಿ ತುಂಬ ವಿಷಯಗಳನ್ನ ಕಲೆಕ್ಟ್ ಮಾಡ್ತೀವಿ, ಆದರೆ ಅವನ್ನ ನಾವು ಸರಿಯಾಗಿ ಯೂಸ್ ಮಾಡೋದೇ ಇಲ್ಲ. ಅದೇ ಥರ ಇದು ಕೂಡ. ಇಲ್ಲಿ ಕ್ಯಾಮ್ರಾ ಹೊಡಿಬೇಕು. ನಾವು ಹೊಡಿಯೋ ಅಷ್ಟರಲ್ಲಿ ಕ್ಯಾಮ್ರಾ ಬಂದೇ. ಮತ್ತೆ ಹತ್ತಿದ್ದಾನೆ. ಜಂಪ್ ಮಾಡಬೇಕು ಇವಾಗ. ಆ ಕಡೆ ಇಲ್ಲಿ ಲಾರಿ ಇರುತ್ತೆ, ಇನ್ನು ಸ್ವಲ್ಪ ಜನ ಇದ್ದಾರೆ, ಅವ್ರು ನೋಡಿಬಿಟ್ರೆ ಇನ್ನು ನಮಗೆ ಸಿಕ್ಬಿಡುತ್ತೆ. ಬಾಂಬ್ ಎಸೆಯೋಕ್ಕೆ ಟ್ರೈ ಮಾಡೋಣ. ಬಾಂಬ್ ಯಾವತ್ತೂ ಯೂಸ್ ಮಾಡಿಲ್ಲ ಇದ್ರೆ. ಇಲ್ಲಿ ಒಬ್ಬ ಗನ್ ಹಿಡ್ಕೊಂಡಿದ್ದಾನೆ ನೋಡಿ. ಇದರಲ್ಲಿ ಸ್ಟ್ರೈಟಾಗಿ ಅಲ್ಲಿ ದಾರಿ ಈ ಕಡೆ ಇದೆ, ನಮಗೆ ಸುಮ್ಮನೆ ಹಂಗೆ ಹೋಗ್ಬಿಡ್ಬಾರ್ದು. ರೋಡ್ ಕ್ರಾಸ್ ಮಾಡ್ತಾ ಇರೋ ಥರ ಆ ಕಡೆ ಈ ಕಡೆ ನೋಡಬೇಕು. ಅಲ್ಲಿ ಒಬ್ಬ ಇಲ್ಲೊಬ್ಬ ಸಡನ್ನಾಗಿ ಬಂದ್ಬಿಡ್ತಾರೆ ಇವರು. ಇಲ್ಲೇ ಹೋದೆ ನಾನು ನನ್ನ ಹತ್ರ ಬುಲೆಟ್ ಇಲ್ಲ, ಏನಿಲ್ಲ, ಹೆಲ್ತು ಇಲ್ಲ, ಹೆಲ್ತ್ 0 ಹೆಲ್ತು. ಇವಾಗ ಲಾರಿ ಕದಿಯೋದು ದೊಡ್ಡ ಟಾಸ್ಕ್. 0 ಹೆಲ್ತು. ಹೆಂಗಪ್ಪ ಆಯಿತು, ಮುಗೀತು. ಇನ್ನೂ ಇದ್ದಾರೆ. ಓಕೆ, ಮುಗೀತು. ಇನ್ನು ಲಾರಿ ಕದ್ಕೊಂಡು ಹೋಗ್ಬಿಡೋದು. ಫಸ್ಟ್ ಪಾರ್ಟ್ ಮುಗಿದೋಯ್ತು. ಏನು ಗೈಸ್, ಹೆಂಗಿತ್ತು ಗೇಮು? ತುಂಬ ಬೋರಿಂಗ್ ಆಗಿತ್ತಲ್ವಾ? ನಾನು ಮಾತಾಡೋದು ತುಂಬ ಬೋರಿಂಗಾಗಿ ಮಾತಾಡ್ತಾಯಿದ್ದೀನಿ. ಸೋಲೋ ಗೇಮ್ಸ್ ಯಾವಾಗಲೂ ಬೋರಿಂಗಾಗೇ ಇರುತ್ತೆ. ಆಲ್ರೆಡಿ ಮಾತಾಡಿದ್ದೀನಿ ನಾನು. ಫಸ್ಟ್ ಒಂದು ಗೇಮ್ ಆಡಿದೆ, ಆದರೆ ರೆಕಾರ್ಡ್ ಆಗಿರಲಿಲ್ಲ. ಗೇಮ್ ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ ಮತ್ತೆ ಎಷ್ಟು ಸಲ ಅಂತ ಮಾತಾಡೋದು ಒಂದೇ ವಿಷಯನ.
ಸೊ ಈ ಎಪಿಸೋಡ್ ಮುಗೀತು. ನೆಕ್ಸ್ಟ್ ಎಪಿಸೋಡಲ್ಲಿ ಲಾರಿ ಕದ್ಕೊಂಡು ಪ್ರೀಬಾಯ್ನ ಹುಡ್ಕೋಕ್ಕೆ ಬೇರೆ ಬೇಸ್ಗೆ ಹೋಗ್ತಾನೆ. ಸೊ ಅಲ್ಲಿ ಏನೇನಾಗುತ್ತೆ, ಹೆಂಗೆ ಆಡೋಣ, ಅಲ್ಲಿ ಹೆಂಗೆ ಆಡ್ತೀನಿ ಅಂತ ನೀವು ನೋಡ್ಬೋದು. ಇದು ಇಷ್ಟ ಆದರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಬೇರೆ ಗೇಮ್ ಟ್ರೈ ಮಾಡೋಣ. ಇದು ಒಂದೇ ಎಪಿಸೋಡ್ಗೆ ನೀವು ಬೇರೆ ಗೇಮ್ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಬೇಡಿ, ಯಾಕಂದರೆ ಯಾವುದಕ್ಕಾದ್ರೂ ಒಂದು ಚಾನ್ಸ್ ಕೊಡಬೇಕು. ಸೊ ಇದನ್ನು ನೋಡಿ ಇನ್ನೊಂದು ಎಪಿಸೋಡ್ ಬಿಡ್ತೀನಿ, ಅದು ನೋಡಿದ ಮೇಲೆ ನಿಮಗೆ ಈ ಗೇಮ್ ತುಂಬ ಬೋರ್ ಆಗ್ತಾಯಿದೆ ಅಂದರೆ ಬೇರೆ ಗೇಮ್ ಆಡೋಣ. ಟೋಟಲಾಗಿ ಎಲ್ಲ ಗೇಮ್ಸು ಬೋರ್ ಆದರೆ ಇನ್ನು ಗೇಮಿಂಗ್ ಚಾನಲ್ಲೇ ಬಂದ್ ಮಾಡಿಬಿಡೋಣ. ಏನೋ ಸುಮ್ಮನೆ ಹಂಗೆ ಟ್ರೈ ಮಾಡ್ತಾಯಿದ್ದೀವಿ ಗೇಮಿಂಗ್ ಚಾನಲ್ಲು. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಬಾಯ್.